ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ಇತ್ತೀಚೆಗೆ ಒಂದಿಷ್ಟು ಮುಸ್ಲಿಂ ಜನಾಂಗವನ್ನು ಅನಗತ್ಯವಾಗಿ ಟೀಕಿಸುವಂಥದ್ದು. ತಪ್ಪು ಮಾಡಿದರೆ ಟೀಕೆ ಮಾಡಲಿ, ಏನು ತಪ್ಪಿಲ್ಲ. ಆದರೂ ಟೀಕೆ ಮಾಡುವಲ್ಲಿ ಒಂದು ಏನಪ್ಪ ಅಂತಂದ್ರೆ, ಯಾವ ವಿಷಯ ತಪ್ಪಾಗ್ಯದ, ಏನಾಗಿದೆ ಅಂತ ತಿಳ್ಕೊಂಡು ಮಾತಾಡಬೇಕು ವಿನಃ ಎಲ್ಲರೂ ಮುಸ್ಲಿಮನ್ನು ಪಾಕಿಸ್ತಾನಕ್ಕೆ ಕಳಿಸಿ ಪಾಕಿಸ್ತಾನಕ್ಕೆ ಇದು ಮಾಡಿ ಅಂತ ಹೇಳುವಂಥದ್ದು ಅಥವಾ ಮತ್ತೇನು ಹೇಳುವಂಥದ್ದು. ಈಗ ನೋಡ್ರಿ, ನಮ್ಮ ಕಲಬುರಗಿಯ ಜಿಲ್ಲಾಧಿಕಾರಿ ಫೌಜಿಯಾ ತರನ್ನುಮ್ ಅವ್ರ ಬಗ್ಗೆ ಮಾತಾಡ್ತಾ ನಮ್ಮ ವಿಧಾನ ಪರಿಷತ್ ಸದಸ್ಯ ಎನ್ ರವಿಕುಮಾರ್ ಯಾವಾಗಲೂ ನಾಲಿಗೆ ಭಾಳ ಅರ್ಥ ಆಗಿರ್ತದೆ. ಭಾಳಷ್ಟು ಸಲ ಎಡವಟ್ಟುಗಳನ್ನು ಮಾಡ್ಕೊಂಡಿರ್ತಾರೆ. ಮಾತಾಡೋದು ಸ್ವಭಾವದ ಅವ್ರಿಗೆ. ಮಾತಾಡಿ ಏನು ತಪ್ಪಲ್ಲ, ಟೀಕೆ ಮಾಡೋದು ಏನು ತಪ್ಪಲ್ಲ. ಆದರೆ ಅವರ ದೇಶಾಭಿಮಾನವನ್ನು, ಅವರ ದೇಶದ ನಾಗರಿಕತ್ವವನ್ನು ಪ್ರಶ್ನೆ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅಂತ. ಯಾಕಂದರೆ ಯಾರು ಒಂದಿಷ್ಟು ಮುಸಲ್ಮಾನರ ಪರ ಮಾತಾಡಿದ್ರೆ, ಇಲ್ಲಪ್ಪ ತಪ್ಪದ ಅಂತ ಹೇಳಿದರೆ ಅವ್ರು ಪಾಕಿಸ್ತಾನ ಕಳಿಸಿ ಇದೆಲ್ಲೇ ಸ್ವಭಾವ ಇದು. ಪಾಕಿಸ್ತಾನ ಒಬ್ಬ IAS ಅಧಿಕಾರಿ ಇಲ್ಲಿ ಓದ್ತಾ ಇದ್ಕೊಂಡ ಈ ನೆಲದಲ್ಲಿ ಬೆಳೆದಂಥ ಈ ನೆಲ ಜಲ ಇದ್ರ ಬಗ್ಗೆ ಗೌರವ ಇರುತ್ತಂಥ ವ್ಯಕ್ತಿ ಬಗ್ಗೆ ಫೌಜಿಯಾ ತರನ್ನುಮ್ ಅವರಿಗೆ ಪಾಕಿಸ್ತಾನದವರು ಭಾರತದವರು ಎಂದು ಖಚಿತವಾಗಿಲ್ಲ ಅಂದರೆ ಏನಿದೆ ಅರ್ಥ? ಇದು ನಿಜವಾಗಿಯೂ ಖಂಡನಾರಷ್ಟಲ್ಲ. ನಿಜವಾಗಿ ಇವರು ಇಂಥ ಬಾಯಿ ಬಡಕರಿಗೆ. ಈಗ ನೋಡ್ರಿ, ಹಿಂದೊಮ್ಮೆ ನಮ್ಮ ಯತ್ನಾಳರು ದಿನೇಶ್ ಗುಂಡೂರಾವ್ ಅವರ ಹೆಂಡತಿಗೆ ಅರ್ಧ ಪಾಕಿಸ್ತಾನ ಅಂತ ಮಾತಾಡಿದರು. ಮತ್ತು ಉತ್ತರ ಭಾರತದಲ್ಲಿ ಕೆಲವೊಂದು ನಾಯಕರಿದ್ದಾರೆ, ಅವ್ರದ್ದೆಲ್ಲ ಬಾಯಿ ತುಂಬ ಬರೋದು. ಇವ್ರು ಯಾರೋ ಒಂದಿಷ್ಟು ವಿರೋಧ ಮಾಡಿದರು. ಗಿಲಾಲ್ ಅಂತೇಳಿ ಒಬ್ಬ MP ಅವರು ಕಳಿಸ್ರು ಅವ್ರು ಪಾಕಿಸ್ತಾನಕ್ಕೆ. ಇದು ಯಾಕಂತದ್ದು? ಇದರಿಂದಾಗಿ ಈ ದೇಶದ ವಾಸಿಗಳು, ಈ ದೇಶದ ಮೇಲೆ ಭಕ್ತಿ ಪ್ರೀತಿದಂಥವ್ರು ಜೊತೆಗೆ ಅನೇಕ ಮುಸಲ್ಮಾನರು ಈ ದೇಶದಲ್ಲಿ ತಮ್ಮ ಜೀವನ ಕೊಟ್ಟಿದ್ದಾರೆ. ಈವನ್ ಈ ಬಾರ್ಡರ್ ಮೇಲೆ ಇವತ್ತು ಇರುತ್ತಿರುವಂಥ ಯುದ್ಧದ ಸಂದರ್ಭದಲ್ಲಿ ಮುಸ್ಲಿಮ್ಸ್ ಸಾಕಷ್ಟು ತಮ್ಮ ಜೀವನ ಕೊಟ್ಟಿದ್ದಾರೆ. ಅವ್ರ ದೇಶಭಕ್ತಿ ಬಗ್ಗೆ ನಾವು ಪ್ರಶ್ನೆ ಮಾಡೋದಾಗಲಿ, ಸುಮ್ಮನೆ ಆರೋಪ ಮಾಡೋದಾಗಲಿ ಎಲ್ಲರೂ ತಪ್ಪಷ್ಟಲ್ಲ ಅಪರಾಧ. ಇವತ್ತು ನೋಡ್ರಿ, ನಮ್ಮ ಫೌಜಿಯಾ ಅವರಿಗೆ ಈ ರೀತಿಯಾಗಿ ಮಾತಾಡುವಂಥ ನಮ್ಮ ಎನ್ ರವಿಕುಮಾರ್, ಇದು ವಿಧಾನ ಪರಿಷತ್ ಸದಸ್ಯರು ಹೌದು. ಇವರು ಮೇಲೆ ನಾಲಿಗಿನ ಹರಿಬಿಡ್ತಾನೆ ಇರ್ತಾರೆ. ಈಗಾಗಲೇ ನಾವು ನೋಡಿದ್ದೀವಿ ಅಂಥ ಅನೇಕ ಘಟನೆಗಳನ್ನು. ಒಂದು ಸ್ವಲ್ಪ ಏನೋಪ್ಪ ಹೌದು ಇಲ್ಲಿ ಮುಸಲ್ಮಾನರಿಗೆ ಅನ್ಯಾಯ ಆಗ್ಯದಪ್ಪ ಮತ್ತೇನೋ ಆದಾಗ, ಏನೋ ಅದ್ರ ಬಗ್ಗೆ ಹೇಳಿದಾಗ ಈ ಮಾತುಗಳು ಕೇಳಿ ಬರ್ತಾಯಿದ್ದಾವೆ. ನಮಗೂ ಸಾಕಷ್ಟು ಟೀಕೆಗಳು ಬರ್ತಾ ಇರ್ತಾವೆ. ಬರಲಿ, ಆ ಟೀಕೆಗಳು ಮಾಡಲಿ, ಅವ್ರು ಇಲ್ಲಂತಲ್ಲ. ಆದರೆ ಅವರ ನ್ಯಾಷನಾಲಿಟಿ, ಅವ್ರ ರಾಷ್ಟ್ರೀಯತೆಯನ್ನು ಪ್ರಶ್ನೆ ಮಾಡುವಂಥದ್ದು ಪ್ರೂವ್ ಮಾಡಬೇಕಾಗ್ತದೆ. ಅದನ್ನು ಪ್ರೂವ್ ಮಾಡೋಕ್ಕೆ ಸಾಧ್ಯ ಇದನ್ನು ಇವರಿಗೆ. ಈ ನಮ್ಮ ಜಿಲ್ಲಾಧಿಕಾರಿ ಫೌಜಿಯಾ ತರನ್ನುಮ್ ಅವ್ರನ್ನ ಪಾಕಿಸ್ತಾನ ಅಂತ ಯಾವ ರೀತಿ ಅಪ್ರೂವ್ ಮಾಡ್ತಾರೆ ಇವರು? ಏನು ಕಾರಣಕ್ಕಂದರು, ಯಾವ ಕಾರಣಕ್ಕಂದ್ರೆ ಇದನ್ನು? ಯಾಕಂತಂದ್ರೆ ಹೌದು, ಮುಸಲ್ಮಾನ ಪರವಾಗಿ ಅಂದಿರ್ಬೋದು, ತಮ್ಮ ಸಮಾಜದ ಬಗ್ಗೆ, ತಮ್ಮ ಜಾತಿ ಬಗ್ಗೆ ಒಂದು ಅವ್ರಿಗೆ ಆತ್ಮೀಯತೆ, ಹೆಮ್ಮೆ ಇರೋದನ್ನು ತಪ್ಪಲ್ಲ, ಎಲ್ಲರಲ್ಲೂ ಇರ್ತದೆ. ಅದು ಧರ್ಮದ ವಿಷಯ ಬಂದಾಗ ಸಹಜವಾಗಿ ನನ್ನಲ್ಲೂ ಇರ್ತದೆ, ನಿಮ್ಮಲ್ಲೂ ಇರ್ತದೆ, ಇನ್ನೊಬ್ಬರಲ್ಲೂ ಇರ್ತದೆ. ಅವ್ರ ಧರ್ಮದ ಬಗ್ಗೆ ಮತ್ತು ಜಾತಿ ಅಂತ ನಾವು ಬೇಡ ಅಂತ ಹೇಳ್ತೀವಿ. ಆದರೂ ಜಾತಿ ನಮ್ಮೊಳಗೆ ಹಾಸು ಹೊಕ್ಕಾಗಿದೆ. ಅದ್ರ ಬಗ್ಗೆ ನಾವು ಸ್ವಲ್ಪ ಎಲ್ಲೋ ಒಂದು ಸಾಫ್ಟ್ ಕಾರ್ನರ್ ಇದ್ದೇ ಇರ್ತದೆ, ಇಲ್ಲಂತಲ್ಲ. ಆದರೆ ಅದನ್ನೊಂದು ಹಿಡ್ಕೊಂಡು ಇವರು ಸ್ವದೇಶಿ ಅಲ್ಲ ವಿದೇಶಿ ಪಾಕಿಸ್ತಾನಿ ಅನ್ನುವಂಥ ಮಾತನಾಡೋದು ಅಪಾಯಕಾರಿಯಾದಂಥ ಘಟನೆ ಅಥವಾ ಅಪಾಯಕಾರಿಯಾದ ಬೆಳವಣಿಗೆ. ಎಂದು ಹೇಳಿದ್ದೆ ನಿಮಗೆ, ದಿನೇಶ್ ಗುಂಡೂರಾವ್ ಅವ್ರ ಮಿಸ್ಸಸ್ ಅವರು ಮುಸ್ಲಿಮ್ ಇರೋದರಿಂದ ಅರ್ಧ ಪಾಕಿಸ್ತಾನದವರು ಅಂದರೆ ಏನು ಮಾತಿನ ಅರ್ಥ ಎಲ್ಲಿ ಹೋಗ್ತದೆ ಇದು? ಆ ಸಂದರ್ಭದಲ್ಲೂ ನಮ್ಮ ಸರ್ಕಾರಗಳು, ಅದರಲ್ಲೂ ಕಾಂಗ್ರೆಸ್ ಪಾರ್ಟಿ ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲೇ ಇಂಥ ಹೋಗ್ಬಿಟ್ರೆ BJP ಅವರಂತೆ ಒಬ್ಬರೊಬ್ಬರು ರಕ್ಷಣೆ ಮಾಡ್ಕೊಂಡು ಪ್ರಯತ್ನ ಮಾಡ್ತಿರ್ತಾರೆ. ಈಗ ಉದಾಹರಣೆಗೆ ಇನ್ನೊಂದು ಆಯ್ತು, ಮೊನ್ನೆ ನಮ್ಮ ನಿಜವಾಗಿಯೂ ಕರ್ನಲ್ ಸೋಫಿಯಾ ಖುರೇಷಿ ಅವ್ರ ಬಗ್ಗೆ ನಮ್ಮ ವಿಜಯ್ ಶಾ, ಅಲ್ಲಿ ಮಧ್ಯಪ್ರದೇಶದ ಮಿನಿಸ್ಟರ್, ಪಾಕಿಸ್ತಾನ ಸಹೋದರಿ, ಅಲ್ಲಿ ಸಹೋದರಿ ಅಂತ ಹೇಳುವಂಥ ಮಾತಾಡಿದ್ರು. ಭಯೋತ್ಪಾದಕರ ಸಹೋದರಿ ಅನ್ನೋ ಮಾತಾಡಿದರು. ಇನ್ನೂ ಅದ್ರ ಕೇಸ್ ನಡೀತಾ ಇದೆ. ಇದು ಶಿಕ್ಷೆ ಆಗಿಲ್ಲ. ಇಂಥದ್ದು ಶಿಕ್ಷೆ ಆಗಲೇಬೇಕು ಇವ್ರಿಗೆ. ಮುಸಲ್ಮಾನಗಳ ಪಾರ್ಟಿ ಅಂತ ಶಿಕ್ಷೆ ಆಗಲೇಬೇಕು. ಅದ್ಯಾವ ಪಾಕಿಸ್ತಾನಿ ಆದ್ರಿ ಅವ್ರ ಮಿಸ್ಸಸ್ ಅವರು ಮುಸ್ಲಿಮ್ ಇರ್ಬೋದಪ್ಪ, ಇಸ್ಲಾಂ ಧರ್ಮ ಬೇಕಾದ್ರೆ ನಮ್ಮಲ್ಲಿ ಕೋಟಿಗಳಲ್ಲಿದ್ದಾರೆ, ಒಬ್ಬರು ಇಬ್ಬರು. ಅವರೆಲ್ಲ ಇಲ್ಲಿಯ ಧರ್ಮವನ್ನು, ಇಲ್ಲಿ ನೆಲವನ್ನು, ಇಲ್ಲಿ ಜಲವನ್ನು ಪ್ರೀತಿಸ್ತಾ ಇದ್ದಾರೆ. ಇಸ್ಲಾಂ ಧರ್ಮ ಇಲ್ಲ ಹೊಂದ್ಕೊಂಡಿವಿ, ಎಲ್ಲರೂ ಕೂಡಿದ್ದೀವಿ ಇಲ್ಲಿ. ಆದಷ್ಟು ಇಲ್ಲೇ ಸೌಹಾರ್ದತೆ, ಪ್ರೀತಿ, ವಿಶ್ವಾಸ ಬದುಕಬೇಕಾಗಿದ್ದು ನಾವು.
ಪಾಕಿಸ್ತಾನ ಮೇಲೆ ಯುದ್ಧ ಮಾಡಲಿಕ್ಕೆ ನಾವು ಯಾರೂ ಬೇಡ ಅಂದಿಲ್ಲ ಇಲ್ಲೇ ಮುಸ್ಲಿಮ್ಸ್ ಸಹಿತ ಸಪೋರ್ಟ್ ಮಾಡಿದ್ದಾರೆ ಅದಕ್ಕೆ. ಮೊನ್ನೆ ನಡೆದಂಥ ಸರ್ವ ದಳದ ಇದರಲ್ಲೇ ಸಭೆಯಲ್ಲೇ ಪೂರ್ಣ ಪ್ರಮಾಣದಲ್ಲಿ ಮುಸ್ಲಿಮರು ಪೂರ್ಣ ಪ್ರಮಾಣ ಸಪೋರ್ಟ್ ಮಾಡಿದ್ದಾರೆ. ಇಲ್ಲ, ಪಾಕಿಸ್ತಾನವನ್ನು ನೀವು ಈ ಸ್ವಲ್ಪ ಪಾಠ ಕಲಿಸಲೇಬೇಕು, ನಮ್ಮದೆಲ್ಲ ಬೆಂಬಲ ಅದಂತೇಳಿ ಬೆಂಬಲ ಸೂಚಿಸಿದ್ದಾರೆ. ಅಂಥವ್ರು ನಾವು ಪಾಕಿಸ್ತಾನಕ್ಕೆ ಹೋಗುವ, ಅಲ್ಲಿ ಹೋಗುವ, ಇಲ್ಲಿ ಹೋಗುವ ಅನ್ನೋಂಥ ಈ ಪ್ರವೃತ್ತಿ ಬೆಳೆಸೋದು, ಮಕ್ಕಳಲ್ಲಿ ಮನಸ್ಸನ್ನು ಈ ರೀತಿಯಾಗಿ ಬೆಳೆಸೋದು ಮುಂದಿನ ದಿನಗಳಲ್ಲಿ ಇದು ಭಾಳ ಭಯಾನಕವಾದಂಥ ವಾತಾವರಣ ನಿರ್ಮಾಣ ಮಾಡುವಂಥದ್ದು ಆಗ್ತದಂದರೆ. ಯಾಕಂದರೆ ಇವತ್ತು ಅವ್ರು IAS ಅದರ ಟೀಕಾ ಮಾಡಿದರು, ಅದಕ್ಕೆ ನಾವು ಮಾತಾಡ್ತಿದ್ದೀವಿ ಅಂತಲ್ಲ. ನಿಜವಾಗಿಯೂ ಒಂದು ಜವಾಬ್ದಾರಿಯುತವಾದ ಪೋಸ್ಟಲ್ಲಿದ್ದಾರೆ ಅವರು. ಮುಸ್ಲಿಮ್ರು ಇದ್ದರೆ ಅಥವಾ ಕ್ರಿಶ್ಚಿಯನ್ ಇದ್ದರೆ ಅವ್ರೇನು ದೇಶಭಕ್ತರಲ್ವಾ? ನಾವು ಅಷ್ಟು ದೇಶಭಕ್ತರ. ಈಗ ಮಣ್ಣು ನೋಡಿ ಸಿಕ್ಕಂಥ ಈ ಸಿಕ್ಕ ಸರ್ವಿಸ್ ಕೆಲವು ಸಿಕ್ಕುವ ಇಲ್ಲಿ ನಮ್ಮ ಸುದ್ದಿಗಳನ್ನು ಮುಟ್ಟಿಸಿದಂಥವ್ರು ಹಿಂದೂಗಳು ಇದ್ದಾರೆ. ಅದರಲ್ಲಿ ದುಡ್ಡಿಗೆ ನಮ್ಮಲ್ಲಿ ಹಿಂದೂಗಳು ಸಾಕಷ್ಟು ತಮ್ಮನ್ನು ಮಾರ್ಕೊಳ್ಳೋಂಥವ್ರು ಇದ್ದಾರೆ. ಅವರು ದೇಶದ್ರೋಹಿಗಳು. ಅವ್ರ ಬಗ್ಗೆ ನಾವು ಇವತ್ತು ಮಾತಾಡಬೇಕಾಗಿದೆ. ಯಾರು ತಪ್ಪು ಮಾಡಿದ್ದಾರೆ ಅವರು ಗುಪ್ತಚರ ಇಲಾಖೆಯಲ್ಲಿ, ಅಲ್ಲೇ ಪಾಕಿಸ್ತಾನ ಗುಪ್ತಚರ ಇಲಾಖೆಗೆ ಇಲ್ಲಿದ ನ್ಯೂಸ್ಗಳನ್ನು ಕಳಿಸಿದಂಥವ್ರು ಹಿಂದೂಗಳು ಸಾಕಷ್ಟು ಇರೋದ್ರಲ್ಲಿ ರೊಕ್ಕದ ಆಸೆಗಾಗಿಯೋ ಮತ್ತೆ ಯಾವ ಕಾರಣಕ್ಕಾಗಿಯೋ. ಹೀಗಾಗಿ ಈಗ ನಾವು ಬಹಳಷ್ಟು ಎಚ್ಚರಲ್ಲಿ ಈ ಮಾತನ್ನು ಮಾತಾಡಬೇಕಾಗಿದೆ. ಮತ್ತು ಎಲ್ಲರಲ್ಲೂ ಎಲ್ಲ ಮುಸಲ್ಮಾನರ ಬಗ್ಗೆಯೂ ಈ ರೀತಿ ಮಾತಾಡೋದು. ತಪ್ಪು ಮಾಡಿದವರು ಶಿಕ್ಷೆ ಆಗಲ್ರಿ. ಅವರಲ್ಲಿ ಯಾರು ತಪ್ಪು ಮಾಡಿದರು, ಪಾಕಿಸ್ತಾನ ಪರ ಇದ್ದರು ಅಥವಾ ಏನಿದ್ರು ಶಿಕ್ಷೆ ಆಗಿಲ್ಲ. ಯಾರೂ ಬೇಡ ಅಂತ ಹೇಳೋದಿಲ್ಲ ಅದನ್ನು. ಈ ರೀತಿಯಾಗಿ ಮಾತಾಡೋದು ಒಬ್ಬ ಜವಾಬ್ದಾರಿಯುತವಾದಂತಹ ರವಿಕುಮಾರ್ ಅವರು ಮೇಲ್ಮೇಲಿಂಥ ಒಂದು ಏನಪ್ಪ ಅಂತಂದ್ರೆ ಭಾಷೆಯನ್ನು ಅವ್ರು ಬಳಸ್ತಾ ಇರ್ತಾರೆ. ಅವ್ರಿಗೆ ಈ ಸಲವಾದರೂ ಒಂದಿಷ್ಟು ಶಿಕ್ಷೆ ಆಗಬೇಕದು. ಬರೀ ಬಾಯಲ್ಲಿ ಹೇಳಿ ಬಿಡುವಾಗಿಲ್ಲ. ಇದೇ ಕಾಲಕ್ಕೆ ಹೇಳಿದ್ನಲ್ಲ ನಿಮಗೆ, ವಿಜಯ್ ಶಾ ಅವ್ರಿಗೂ ಶಿಕ್ಷೆ ಆಗಬೇಕಾಗ್ಯದ. ಇವನ್ ನಮ್ಮ ಬಸವಣ್ಣ ಪಾಟೀಲ್ ಎತ್ನಾಳು ಅವರು ಸಾಕಷ್ಟು ಮಾತಾಡ್ತಾರೆ ರೀ. ಹೆಂಗೆ ನಾಲಿಗೆದಂತೆ ಹರಿ ಬಿಟ್ಟೇ ಬಿಡ್ತಾರೆ ಎದ್ದ ತಕ್ಷಣ. ಮತ್ತು ಅವ್ರ ಜೊತೆಗೆ ಸಂಬಂಧ ಬಿಟ್ಟಿಲ್ಲ. ಹೋಗ್ಬಿಡ ಮುಸಲ್ಮಾನರು ಎಲ್ಲರೂ ಪಾಕಿಸ್ತಾನಿ ಅಂತ ಹೋಗಿದ್ರು. ಅವ್ರ ಜೊತೆಗೆ ಇವ್ರ ಸಂಪರ್ಕ ಏನು ಸಾಕಷ್ಟು. ಅವ್ರ ಬಗ್ಗೆ ಈಗ ಲೇಖಗಳು ಬಂದಿದ್ದಾವೆ, ನೋಡಿದ್ವಿ ನಾವು ಅದನ್ನು. ತಮಗೆ ಬೇಕಾದಾಗ ಜೈ ಹೇಳೋದು, ಬೇಡದಾಗ ಟೀಕಾ ಮಾಡೋದು ಇದು ಒಳ್ಳೆಯದಲ್ಲ ಅಂತ. ಇಂಥ ಖಂಡಿಸುವಂಥ ಮನಗಟ್ಟ ಸಮಸ್ಯೆಯನ್ನು ಸಮಾಜದಲ್ಲಿ ಕ್ರಿಯೇಟ್ ಮಾಡುವಂಥ ವಿಷಯಗಳ ಬಗ್ಗೆ ನಾವೆಲ್ಲರೂ ಎಚ್ಚರದಿಂದ ಇರಬೇಕಾಗ್ಯದ. ಯಾಕಪ್ಪ ಅಂತಂದ್ರೆ ಇಂತಹ ಜನರಿಂದಾಗೆ ಇಲ್ಲೇ ಕೋಮ ಸೌಹಾರ್ದತೆ ಮೂಡಲಾರದಂಥ ಸ್ಥಿತಿ ಮೂಡಲಿಕ್ಕೆ ಆಗ್ತದ. ಇವತ್ತು ಅನಿವಾರ್ಯವಾಗಿ ಇಂಥ ಮಾತುಗಳು ಮಾತಾಡಿದಾಗ ಸಹಜವಾಗಿ ಸಮಾಜದಲ್ಲಿ ಪ್ರಭಾವ ಆಗ್ತಿರ್ತದೆ. ಅದಕ್ಕಾಗಿ ಇಂಥ ಮಾತುಗಳು ನಿಲ್ಲಿಸಬೇಕಾಗಿದ್ದರೆ ಕೆಲವೊಮ್ಮೆ ಅನಿವಾರ್ಯವಾಗಿ ದಂಡೋಪಾಯನ ಮಾಡಲೇಬೇಕಾಗ್ತದೆ. ಇವರೆಲ್ಲ ಬಾಯಿ ತಪ್ಪಂದಿವಿ ಮತ್ತೇನು ಮಾಡಿದ್ರು ಅಂತ ಹೇಳಿ ಕ್ಷಮೆ ಕೇಳ್ಕೊಂಡ ತಪ್ಪಿಸ್ಕೊಳ್ಳುವಂಥದ್ದು ಅಲ್ಲಿ ಉದ್ದೇಶ ಇರುವುದಿಲ್ಲ ಇವ್ರದ್ದು. ಯಾಕಂದ್ರೆ ಇವರು ಕೇವಲ ಶಿಕ್ಷೆ ಆಗ್ಬೋದು, ಒಂದು ಸಂವಿಧಾನದಲ್ಲಿ ಮತ್ತೇನೋ ಆಗ್ಬೋದು ತಿಳ್ಕೊಂಡು ಅವ್ರು ಕ್ಷಮೆ ಕೇಳ್ತಿರ್ತಾರೆ ವಿನ ಒಳಗೆ ಇಂಟರ್ನಲ್ಲಿ ಅವ್ರ ಮನಸ್ಸಿನೊಳಗೆ ಅವ್ರ ಬಗ್ಗೆ ದ್ವೇಷ ಭಾವನೆ ಇದ್ದೇ ಇರ್ತಿರ್ತದೆ. ಅಂಥವ್ರನ್ನ ಇವತ್ತು ನಾವು ಅಟ್ಲೀಸ್ಟ್ ಒಂದು ಶಿಕ್ಷೆ ಕೊಡುವಂಥದ್ದು ಮಾಡಿದಾಗ ಸಹಜವಾಗಿ ಉಳಿದವ್ರಿಗೆ ಭಯ ಹುಡ್ತದೆ. ಇಲ್ಲಪ್ಪ ಅಂತಂದ್ರೆ ಇದು ಕಂಟಿನ್ಯೂಷನ್ ಹಾಕ್ಕೊಂಡು ಹೋಗ್ತಾ ಇರ್ತದೆ. ಅದಕ್ಕಾಗಿ ಈಗ ರವಿಕುಮಾರ್ ಅವರು ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಕಲಬುರಗಿಯ ಜಿಲ್ಲಾಧಿಕಾರಿ ಮೇಲೆ, ಇದು ತಪ್ಪದ. ಅವ್ರು ಪಾಕಿಸ್ತಾನದವರನ್ನು ಒಂದು ಪ್ರೂವ್ ಮಾಡಬೇಕು. ಇಲ್ಲಪ್ಪ ಅಂತಂದ್ರೆ ಬರೀ ಕ್ಷಮೆ ಅಲ್ಲ, ಇದು ಮಿನಿಮಮ್ ಇವ್ರಿಗೆ ಶಿಕ್ಷೆ ಆಯ್ತು ಅಂದ್ರೆ ನಾಳೆ ಇಂಥ ಮಾತಾಡೋರಿಗೆ ಒಂದು ಭಯ ಬೀಳ್ತದೆ. ಇಲ್ಲಪ್ಪ ನಾವು ಮಾತಾಡಿದ್ರು ನಮಗೆ ಶಿಕ್ಷೆ ಅದ ಅಂತ. ಇಲ್ಲಾಂದ್ರೆ ಇವ್ರು ನೋಡಿ ಇನ್ನುಳಿದ್ರೆ ಮತ್ತೊಬ್ಬರು ಮಾಡ್ತಾ ಹೋಗೋದ್ರಿಂದಾಗೆ ಇಡೀ ದೇಶದಲ್ಲೇ ಏನಪ್ಪ ಅಂದರೆ ಒಂದಿಷ್ಟು ಅಂತರಗಳು ಕಂದಕಗಳು ಸಮಾಜದೊಳಗೆ ಮುಳುಗುತ್ತಾನೆ ಹೋಗ್ತಾ ಇರ್ತಾವೆ. ಎಲ್ಲ ನೆಲೆಯಲ್ಲಿ ಇವತ್ತು ಈ ಸಂದರ್ಭದಲ್ಲಿ ಹೇಳುವಂಥದ್ದು ಏನಪ್ಪ ಅಂತಂದ್ರೆ, ಒಂದನೇದು ರವಿಕುಮಾರ್ ಅವರ ಈ ಸ್ಟೇಟ್ಮೆಂಟು ಖಂಡನಾರ್ಹ, ಅದರಲ್ಲಿ ಎರಡು ಮಾತಿಲ್ಲ. ಇನ್ನು ಇವ್ರಿಗೆ ಶಿಕ್ಷೆ ಆಗಬೇಕಲ್ಲ, ಯಾಕೆ ಆಗಬಾರ್ದು? ಇವ್ರಿಗೊಂದು ಕಠಿಣ ಕ್ರಮ ಜರುಗಿಸ್ಬೇಕಾಗ್ತದೆ. ಇವ್ರು ಇಂಥ ಮಾತಾಡಬಾರದಪ್ಪ, ಅದನ್ನೇ ಮಾತಾಡ್ಬಂದು ಇವ್ರಿಗೆ ಎಚ್ಚರಿಕೆ ಮಾಡಬೇಕು. ಮತ್ತು ರವಿಕುಮಾರ್ ಅಂತ ಲೀಡರ್ಗೆ ನಾವು ಏನಪ್ಪ ಅಂದ್ರೆ ಶಿಕ್ಷೆಯನ್ನು ಮಿನಿಮಮ್ ಶಿಕ್ಷೆಯನ್ನು ಕೊಟ್ಟರೆ ಸಹಜವಾಗಿನ ಏನಾಗಿಬಿಡ್ತದೆ, ಉಳಿದವರು ಸಹಿತ ಮಾತಾಡೋ ತಮ್ಮ ನಾಲಿಗೆ ಮೇಲೆ ತಿಳ್ಕೊಳ್ತಾರೆ ಅಂತ. ಅದ್ರ ಜೊತೆಗೆ ನಮ್ಮ ಬಸವಣ್ಣ ಪಾಟೀಲ್ ಯತ್ನಾಳರಿಗೂ ಆಗಿರ್ಬೋದು, ಅದೇ ಕಾಲಕ್ಕೆ ಇನ್ನುಳಿದ ನಮ್ಮ ಶಾಣಂತವರು ಆಗಿರ್ಬೋದು, ಮತ್ತು ಅನೇಕ ಜನ ಮಾತಾಡ್ತಾ ಇರ್ತಾರೆ, ಮೇಲೆ ಹೇಳ್ತಾ ಇರ್ತಾರೆ. ಆದಷ್ಟು ಕೋಮು ಸೌಹಾರ್ದತೆ ಮೂಡದಂಗೆ ಇವರು ತಮ್ಮ ರಾಜಕೀಯ ಬೇಳೆ ಬೇಯಿಸುವ ಸಲುವಾಗಿ ಹಿಂದುತ್ವದ ಒಂದು ನೆಲಗಟ್ಟಲೆ ಏನೇನೋ ಮಾತಾಡ್ತಾ ಇರ್ತಾರೆ. ಎಲ್ಲ ನೆಲೆಯಲ್ಲಿ ನಾವು ಇವತ್ತು ಮತ್ತು ಹೇಳಬೇಕಾಗಿದೆ ಇಷ್ಟ. ರವಿಕುಮಾರ್ ಅಂತ ಒಬ್ಬ ಏನಪ್ಪ ವಿಧಾನ ಪರಿಷತ್ ಸದಸ್ಯರು ಈ ರೀತಿ ಮಾತಾಡುವಂಥದ್ದು, ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದಂಥ DC ಅವರಿಗೆ ಇಂಥ ಮಾತುಗಳನ್ನು ಬಳಸೋದು ಮಾತ್ರ ತಪ್ಪು ಅಷ್ಟೇ ಅಲ್ಲ, ಅದು ಶಿಕ್ಷೆಗೆ ಅರ್ಹರಾಗುವಂಥ ವಿಷಯ ಅದ. ಅದನ್ನು ಇಂಥದನ್ನು ಅವ್ರು ಬಳಸೋಗಿಂತಲೂ ಅವ್ರು ತಪ್ಪು ಮಾಡಿದ್ರೆ, DC ಅವ್ರದ್ದು ಏನಾದಂಥ ಆಡಳಿತ ದೃಷ್ಟಿಯಿಂದ ತಪ್ಪಾಗಿದ್ದರೆ ಟೀಕೆ ಮಾಡಲಿ. ಟೀಕೆ ಮಾಡೋ ಜೊತೆಗೆ ಅವರನ್ನು ಏನಪ್ಪ ಅಂದರೆ ಖಂಡಿಸಲಿ. ಆ ಮಾತು ಬೇರೆ, ಆದರೆ ಖಂಡಿಸೋದು ಹೆಂಗಪ್ಪ ಅಂದ್ರೆ ಆಡಳಿತ ದೃಷ್ಟಿಯಿಂದ ಇರಬೇಕಂತ ಅನ್ನೋಂಥ ಮಾತನ್ನು ನೆನಪಿಸ್ಕೊಳ್ತಾ
ಅದೇನೋ ಆಗಲಿ ಇಂಥ ಒಂದು ಏನಪ್ಪ ಅಂದ್ರೆ ಬೆಳವಣಿಗೆಯನ್ನು ಬಿಡ್ತಾ ಹೋಗಿಬಿಟ್ಟಿವಿ ಅಂದ್ರೆ ಇದು ಏನು ಅಂದ್ರೂ ನಡೀತದಪ್ಪ ಈ ದೇಶದೊಳಗೆ. ಈಗ ನೋಡಿರಿ ಬಸವನಗೌಡ ಪಾಟೀಲರು ಆಳಿದ ಶಿಕ್ಷೆ ಆಗಿತ್ತಂದ್ರೆ ಅಥವಾ ಅವ್ರಿಗೆ ಮಧ್ಯಾಹ್ನ ಒಂದಿಷ್ಟು ಬೆದರಿಸಿದ್ರೆ ಅವ್ರು ಬಿಡ್ತಾ ಇದ್ರು, ಇವ್ರಿಗೂ ಭಯ ಹೊಡ್ತಿತ್ತು. ಬೆಳಪ್ಪ ಬಸವನಗೌಡ ಪಾಟೀಲ್ ಅಂತ ದೊಡ್ಡ ಲೀಡ್ರ ಅವ್ರಿಗೆ ಶಿಕ್ಷೆ ಆಗಿದೆ, ನಮಗೆ ಬಿಡ್ತಾರಲ್ಲ ಅಂತೇಳಿ ಇವ್ರಿಗೂ ಎಚ್ಚರದಿಂದ ಇರ್ತಿದ್ರು. ಆಗ ಮೌನ ವಹಿಸಿದ್ದು ಈ ಪರಿಸ್ಥಿತಿ. ವಿಜಯ್ ಶಾರ್ ಅಂತ ಅವ್ರು ಏನೇನೋ ಮಾತಾಡೋಂಥದ್ದು ಇವೆಲ್ಲ ನಡೆದು ನೋಡಿದಾಗ ಸಹಜವಾಗಿ ಇರುತ್ತೆ. ನೋಡಿ ಮತ್ತೊಂದು ಇವತ್ತು ಇದೇ ಸಂದರ್ಭದಲ್ಲಿ ಕೋಮು ಗಲಭೆಗಳಿಗೆ ಸಹಿತ ಇದು ಕಾರಣ ಹಾಕೋದು ಹೋಗುವಂಥದ್ದು. ಅದಕ್ಕಾಗಿ ನಮ್ಮ ಸರ್ಕಾರ ಇದ್ದಿದ್ದು ಇದನ್ನು ಸೀರಿಯಸ್ ಆಗಿ ತೆಗೆದುಕೊಂಡ ಇವ್ರನ್ನ ಕಟಕಡೆಗೆ ನಿಲ್ಲಿಸುವಂಥ ಒಂದು ಕೋರ್ಟ್ ಮ್ಯಾಟ್ರ್ ಮಾಡಿ ಅವ್ರ ಶಿಕ್ಷೆ ಸಿಗುವಂಥ ವ್ಯವಸ್ಥೆ ಮಾಡಿದ್ರೆ ಭಾಳ ಯೋಗ್ಯ. ಯಾಕಂದ್ರೆ ಸರ್ಕಾರಕ್ಕೂ ಅಂದರೆ ಕಾಂಗ್ರೆಸ್ಗೂ ಸಹಿತ ಅದರ ಜವಾಬ್ದಾರಿ ಅದ. ಇಂಥವ್ರು ಹಾಗೆ ಬಿಡ್ತಾ ಹೋಗಿಬಿಟ್ರೆ, ಮೌನ ತಾಳ್ತಾ ಹೋಗಿಬಿಟ್ರೆ ಇವು ತಪ್ಪುಗಳು ಮತ್ತೆ ಆಗ್ತಾ ಹೋಗ್ತಾವೆ. ಏನಿಲ್ಲ ಮೌನಾಗಿ ಬಿಡ್ತಾರಪ್ಪ, ಒಂದೇನೋ ಅಂತಾರೆ, ಟೀಕಾ ಮಾಡ್ತಾರೆ, ಗಪ್ ಆಗ್ತಾರೆ, ಚುಪ್ ಆಗ್ತಾರೆ ಅಂತೇಳಿ ಇವ್ರು ಮತ್ತೆ ಕಂಟಿನ್ಯೂಷನ್ ಮಾಡೋಂಥ ಸಾಧ್ಯತೆಗಳಿದಾವೆ. ಅದಕ್ಕೆ ಇವ್ರು ಒಂದಿಷ್ಟು ಶಿಕ್ಷೆ ಆದ್ರೆ ಒಳ್ಳೆಯದು ಅಂತೇಳಿ ಭಾಳಷ್ಟು ಜನರ ಅಭಿಪ್ರಾಯ ಅದ. ನಿಮಗೇನು ಅನ್ನಿಸ್ತದ? ಶಿಕ್ಷೆ ಆಗಬಾರ್ದು ತಪ್ಪು ಮಾತಾಡಿದವ್ರಿಗೆ ಅನ್ನೋದು ನೀವು ಡಿಸೈಡ್ ಮಾಡಿರಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸಬೇಡ್ರಿ. H60 ನ್ಯೂಸ್ ಅರ್ಥ ಸೀತಾರಾಮ್, ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.